ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಕುರುಬನೇ ಸ್ತೋತ್ರ, ಸ್ತೋತ್ರ. ಈ ಮುಂಜಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೇ ಅಪ್ಪ, ಈ ಮುಂಜಾನೆ ವೇಳೆಯನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೀವಪ್ಪ. ಪ್ರಾರಂಭದಿಂದ ಅಂತ್ಯದವರೆಗೆ ಕರ್ತನೆ ಆರಾಧನೆ, ಪ್ರಾರ್ಥನೆ ಎಲ್ಲವನ್ನು ನೀವು ನಡೆಸ್ಕೊಡಿ ಸ್ವಾಮಿ. ನಿಮಗೆ ಮಹಿಮೆ ಉಂಟಾಗಲಿ, ನಿಮಗೆ ಘನತೆ ಉಂಟಾಗಬೇಕಪ್ಪ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಡ್ಯಾಡಿ. ಈ ದಿನಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಮುಂಜಾನೆ ಸಮಯದಲ್ಲಿ ನಾವು ಪರಲೋಕದ ತಂದೆಯನ್ನು ಆರಾಧಿಸಿ ಆತನಿಗೆ ಘನತೆಯನ್ನು ಸಲ್ಲಿಸೋಣ. ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾದ ದೇವರು. ನಾವೊಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಕೀರ್ತನೆ 147 1ನೇ ವಚನ. ಕೀರ್ತನೆ 147 1ನೇ ವಚನ ಈ ರೀತಿಯಾಗಿದೆ: ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ, ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಹಲ್ಲೆಲೂಯಾ. ನಮ್ಮ ದೇವರನ್ನು ಸ್ತುತಿಸುವುದು ಅದು ಒಳ್ಳೆಯದು ಮತ್ತು ಅದು ಸಂತೋಷಕರವಾಗಿದೆ. ನಾವು ದೇವರನ್ನು ಎಷ್ಟು ಹೆಚ್ಚೆಚ್ಚಾಗಿ ಸ್ತುತಿ ಮಾಡ್ತೇವೋ ಅಷ್ಟು ಹೆಚ್ಚೆಚ್ಚಾಗಿ ನಮಗೆ ಒಳ್ಳೆಯದಾಗುತ್ತೆ, ನಮಗೆ ಸಂತೋಷ ಉಂಟಾಗುತ್ತೆ ಮತ್ತು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಈ ಮುಂಜಾನೆ ವೇಳೆ ನಮ್ಮ ಪರಲೋಕದ ತಂದೆಯನ್ನು ಸ್ತುತಿಸಿ ಆರಾಧಿಸಿ ಆತನಿಗೆ ಘನತೆಯನ್ನು, ಗೌರವವನ್ನು ಸಲ್ಲಿಸೋಣ. ಆತನೊಬ್ಬನೇ ಸ್ತುತಿಗೆ, ಆರಾಧನೆಗೆ ಯೋಗ್ಯನಾದ ದೇವರು, ನಿರಂತರ ಘನತೆಗೆ ಯೋಗ್ಯನಾದ ದೇವರು. ಆತನನ್ನು ಸ್ತುತಿಸುವಾಗ ಖಂಡಿತವಾಗ್ಲೂ ಆತನಿಗೆ ಮಹಿಮೆ ಉಂಟಾಗುತ್ತೆ. ಆತನಿಗೆ ಮಹಿಮೆ ಉಂಟಾಗುವಾಗ ಖಂಡಿತವಾಗ್ಲೂ ನಮಗೆ ಬಿಡುಗಡೆ, ನಮಗೆ ಆಶೀರ್ವಾದ, ನಮಗೆ ಸಂತೋಷ, ನಮಗೆ ಶುಭ. ಅದರಿಂದ ಈ ಮುಂಜಾನೆ ವೇಳೆ ನಾವು ಆತನನ್ನು ಘನಪಡಿಸೋಣ. ನಾವೆಲ್ಲರೂ ಹಾಗೆ ಕಣ್ಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಹಾಲೆಲೂಯಾ. ಸ್ತೋತ್ರ ಕರ್ತನೇ, ಉನ್ನತನೇ, ಸ್ತೋತ್ರಪ್ಪ. ರಾಜಾದಿರಾಜನೇ ನಿಮಗೆ ಸ್ತೋತ್ರ. ಓ ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ, ಹಾಲೆಲೂಯಾ. ಅಪ್ಪ ನಿಮಗೆ ಸ್ತೋತ್ರ. ರಾಜಾದಿರಾಜನೇ ನಿಮಗೆ ಸ್ತೋತ್ರ. ಕರ್ತಾದಿ ಕರ್ತನೇ ನಿಮಗೆ ಸ್ತೋತ್ರ. ಉನ್ನತನೇ ನಿಮಗೆ ಸ್ತೋತ್ರ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ನೀ ತಾನೇ ನನ್ ಜೊತೆಯಾದೆ, ನಿನ್ನೆರಳಲ್ಲಿ ಹರ್ಷಿಸುವೆ. ನೀ ತಾನೇ ನನ್ ಜೊತೆಯಾದೆ, ನಿನ್ನೆರಳಲ್ಲಿ ಹರ್ಷಿಸುವೆ. ದೃಢವಾಗಿ ಹಿಡಿದುಕೊಂಡೆ, ನಿನ್ ಬಲಗೈ ಹೊರುತ್ತಲಿದೆ. ದೃಢವಾಗಿ ಹಿಡಿದುಕೊಂಡೆ, ನಿನ್ ಬಲಗೈ ಹೊರುತ್ತಲಿದೆ. ನಿನ್ ಬಲಗೈ ಹೊರುತ್ತಲಿದೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ
ಸ್ತುತಿಸುವೆ. ದೇವನೇ ನೀನಂದೇವಾ, ಹುಡುಕುವೆ ದಾಹದಿಂದ. ದೇವನೇ ನೀನಂದೇವಾ, ಹುಡುಕುವೆ ದಾಹದಿಂದ. ಮಹಿಮೆಗೆ ತವಕಿಸುವೆ, ಬಲವನ್ನು ಕಾಣುವೆ. ಮಹಿಮೆಗೆ ತವಕಿಸುವೆ, ನಿನ್ ಬಲವನ್ನು ಕಾಣುವೆ. ನಿನ್ ಬಲವನ್ನು ಕಾಣುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಅತಿ ಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತಲೂ ಶ್ರೇಷ್ಠವು. ಅತಿ ಶ್ರೇಷ್ಠವು ನಿನ್ ಪ್ರೀತಿಯು, ಜೀವಕ್ಕಿಂತಲೂ ಶ್ರೇಷ್ಠವು. ತುಟಿಗಳು ಸ್ತುತಿಸಲಿ ಜೀವಂತ ದಿನವೆಲ್ಲ. ತುಟಿಗಳು ಸ್ತುತಿಸಲಿ ಜೀವಂತ ದಿನವೆಲ್ಲ. ಜೀವಂತ ದಿನವೆಲ್ಲ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ಮೃಷ್ಟಾನ್ನ ಭೋಜನ ಮಾಡಿದಂತೆ ತೃಪ್ತಿ ಹೊಂದುವೆ. ದಿನವೂ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಆನಂದ ಹರುಷದ ತುಟಿಗಳಿಂದ ಹೊಗಳಿ ಸ್ತುತಿಸುವೆ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾನಿನ್ನ ಸ್ತುತಿಸುವೆ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾನಿನ್ನ ಸ್ತುತಿಸುವೆ. ಕಾಣ್ವವನೇ ಕಾಯುವವನೇ ಕರುಣೆ ಉಳ್ಳವನೇ. ಕಾಣ್ವವನೇ ಕಾಯುವವನೇ ಕರುಣೆ ಉಳ್ಳವನೇ. ಕಾಲವೆಲ್ಲ ಕರ ಹಿಡಿದು, ಕಾಲವೆಲ್ಲ ಕರ ಹಿಡಿದು ನಡೆಸುವವನೇ ಸ್ತೋತ್ರ. ನನ್ನ ನಡೆಸುವವನೇ ಸ್ತೋತ್ರ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾನಿನ್ನ ಸ್ತುತಿಸುವೆ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾನಿನ್ನ ಸ್ತುತಿಸುವೆ. ಸರ್ವಶಕ್ತನೇ ಒಳ್ಳೆಯವನೇ
ಕೃಪೆಯಲ್ಲಿ ಐಶ್ವರ್ಯನೇ, ಸರ್ವಶಕ್ತನೇ ಒಳ್ಳೆಯವನೇ, ಕೃಪೆಯಲ್ಲಿ ಐಶ್ವರ್ಯನೇ, ವರಗಳೆಲ್ಲ ತರುವವನೇ, ವರಗಳನ್ನು ತರುವವನೇ, ಜೀವಿಸುವೆ ನಿನಗಾಗಿ, ನಾ ಜೀವಿಸುವೆ ನಿನಗಾಗಿ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾ ನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾ ನಿನ್ನ ಸ್ತುತಿಸುವೆ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾ ನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾ ನಿನ್ನ ಸ್ತುತಿಸುವೆ. ಕಾಣ್ವವನೇ ಕಾಯುವವನೇ, ಕರುಣೆ ಉಳ್ಳವನೇ, ಕಾಣ್ವವನೇ ಕಾಯುವವನೇ, ಕರುಣೆ ಉಳ್ಳವನೇ, ಕಾಲವೆಲ್ಲ ಕರ ಹಿಡಿದು, ಕಾಲವೆಲ್ಲ ಕರ ಹಿಡಿದು ನಡೆಸುವವನೇ ಸ್ತೋತ್ರ, ನನ್ನ ನಡೆಸುವವನೇ ಸ್ತೋತ್ರ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾ ನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾ ನಿನ್ನ ಸ್ತುತಿಸುವೆ. ಸರ್ವಶಕ್ತನೇ ಒಳ್ಳೆಯವನೇ, ಕೃಪೆಯಲ್ಲಿ ಐಶ್ವರ್ಯನೇ, ಸರ್ವಶಕ್ತನೇ ಒಳ್ಳೆಯವನೇ, ಕೃಪೆಯಲ್ಲಿ ಐಶ್ವರ್ಯನೇ, ವರಗಳನ್ನು ಕೊಡುವವನೇ, ವರಗಳನ್ನು ಕೊಡುವವನೇ, ಜೀವಿಸುವೆ ನಿನಗಾಗಿ, ನಾ ಜೀವಿಸುವೆ ನಿನಗಾಗಿ. ಕುಣಿದಾಡಿ ಸ್ತುತಿಸುವೆನು ರಾಜ, ನಾ ನಿನ್ನ ಸ್ತುತಿಸುವೆ. ಕೈತಾಳ ಜಲ್ಲರದಿ ಕರ್ತ, ನಾ ನಿನ್ನ ಸ್ತುತಿಸುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ, ಹೋಸಾನ 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 ಹೋಸಾನ. ನಿರಂತರ ಸ್ತೋತ್ರ ನಿಮಗೆ ತಾನೇ, ನಿತ್ಯನಾದ ದೇವರೇ ನಿಮಗೆ ತಾನೇ. 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 ಏನೇ ನಡೆದರೂ ಸ್ತೋತ್ರ ಅಯ್ಯ, ಯಾರೇ ಕೈ ಬಿಟ್ಟರೂ ಸ್ತೋತ್ರ ಅಯ್ಯ. ಏನೇ ನಡೆದರೂ ಸ್ತೋತ್ರ ಅಯ್ಯ, ಯಾರೇ ಕೈ ಬಿಟ್ಟರೂ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ನಿರಂತರ ಸ್ತೋತ್ರ ನಿಮಗೆ ತಾನೇ, ನಿತ್ಯನಾದ ದೇವರೇ ನಿಮಗೆ ತಾನೇ. ನಿರಂತರ ಸ್ತೋತ್ರ ನಿಮಗೆ ತಾನೇ, ನಿತ್ಯನಾದ ದೇವರೇ ನಿಮಗೆ ತಾನೇ. ಏನೇ ನಡೆದರೂ ಸ್ತೋತ್ರ ಅಯ್ಯ, ಯಾರೇ ಕೈ ಬಿಟ್ಟರೂ ಸ್ತೋತ್ರ ಅಯ್ಯ. ಏನೇ ನಡೆದರೂ ಸ್ತೋತ್ರ ಅಯ್ಯ, ಯಾರೇ ಕೈ ಬಿಟ್ಟರೂ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ನಿರಂತರ ಸ್ತೋತ್ರ ನಿಮಗೆ ತಾನೇ, ನಿತ್ಯನಾದ ದೇವರೇ ನಿಮಗೆ ತಾನೇ. ನಿರಂತರ ಸ್ತೋತ್ರ ನಿಮಗೆ ತಾನೇ, ನಿತ್ಯನಾದ ದೇವರೇ ನಿಮಗೆ ತಾನೇ. ನೆಮ್ಮದಿ ತಂದಿರುವೆ ಸ್ತೋತ್ರ ಅಯ್ಯ, ನೀ
ನಿರಂತರವಾದವನೇ ಸ್ತೋತ್ರ ಅಯ್ಯ. ನೆಮ್ಮದಿ ತಂದಿರುವೆ ಸ್ತೋತ್ರ ಅಯ್ಯ. ನಿರಂತರವಾದವನೇ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ನಿರಂತರ ಸ್ತೋತ್ರ ನಿಮಗೆ ತಾನೆ. ನಿತ್ಯನಾದ ದೇವರೇ ನಿಮಗೆ ತಾನೆ. ನಿರಂತರ ಸ್ತೋತ್ರ ನಿಮಗೆ ತಾನೆ. ನಿತ್ಯನಾದ ದೇವರೇ ನಿಮಗೆ ತಾನೆ. ನೆಮ್ಮದಿ ತಂದಿರುವೆ ಸ್ತೋತ್ರ ಅಯ್ಯ. ನಿರಂತರವಾದವನೇ ಸ್ತೋತ್ರ ಅಯ್ಯ. ನೆಮ್ಮದಿ ತಂದಿರುವೆ ಸ್ತೋತ್ರ ಅಯ್ಯ. ನಿರಂತರವಾದವನೇ ಸ್ತೋತ್ರ ಅಯ್ಯ. ಸ್ತೋತ್ರ ಸ್ತೋತ್ರ ನಿರಂತರ ಸ್ತೋತ್ರ ನಿಮಗೆ ತಾನೆ. ನಿತ್ಯನಾದ ದೇವರೇ ನಿಮಗೆ ತಾನೆ. ನಿರಂತರ ಸ್ತೋತ್ರ ನಿಮಗೆ ತಾನೆ. ನಿತ್ಯನಾದ ದೇವರೇ ನಿಮಗೆ ತಾನೆ. ಆರಾಧನೆ 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 ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿಮ್ಮ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನಿನ್ನ ನಾಮವ ಸ್ತುತಿಸಬೇಕು. ನನ್ನ ಬಾಯ ಮಾತು ಎಲ್ಲ ನಿನ್ನ ನಾಮವ ಸ್ತುತಿಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಆರಾಧನೆ 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 ಪ್ರಿಯ ಯೇಸು ರಾಜ ನಿಮಗೆ. ಆತ್ಮನಾದ ದೇವ ನಿಮಗೆ. ಥ್ಯಾಂಕ್ ಯು ಡ್ಯಾಡಿ. ಅಪ್ಪ ನಿಮಗೆ ಸ್ತೋತ್ರ. ಹಾಗೆ ಎಲ್ಲರೂ ಕಣ್ಗಳನ್ನು ಮುಚ್ಚಿ ಕರ್ತನನ್ನು ದೃಷ್ಟಿಸಿ ನೋಡೋಣ. ಆತನಿಗೆ ಘನತೆಯನ್ನು ಸಲ್ಲಿಸೋಣ. ಈ ಮುಂಜಾನೆ ವೇಳೆ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಅಪ್ಪ ಓ ಡ್ಯಾಡಿ, ಪರಲೋಕದ ತಂದೆಯೇ ನಿಮಗೆ ಆರಾಧನೆ. ಉನ್ನತನೇ ನಿಮಗೆ ಆರಾಧನೆ. ಓ
ಉತ್ತಮನೇ ಆರಾಧನೆ. ಹಾಲೆಲೂಯ ಹಾಲೆಲೂಯ. ಅಪ್ಪ, ನೀವು ಒಳ್ಳೆಯವರು, ಒಳ್ಳೆಯದನ್ನು ಮಾಡ್ತೀರಿ, ಅದಕ್ಕಾಗಿ ಸ್ತೋತ್ರ. ನನ್ನ ರಾಜನೇ, ನನ್ನ ಒಡೆಯನೇ, ನಿಮಗೆ ಸ್ತೋತ್ರ. ಉನ್ನತನೇ, ಮಹೋನ್ನತನೇ, ನಿಮಗೆ ಸ್ತೋತ್ರ. ಅದ್ಭುತನೇ, ಅತಿಶಯನೇ, ಸ್ತೋತ್ರ. 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನೇ, ನಿಮಗೆ ಸ್ತೋತ್ರ. 7 ನಕ್ಷತ್ರಗಳನ್ನು ಕೈಯಲ್ಲಿಡಿದಿರುವಾತನೇ ಸ್ತೋತ್ರ. ಪರಲೋಕದ ಪಾತಾಳದ ಬೀಗದ ಕೈಯನ್ನು ಹೊಂದಿರುವಾತನೇ, ನಿಮಗೆ ಸ್ತೋತ್ರ. ಆಮೆನೆಂಬುವಾತನೇ, ನಿಮಗೆ ಸ್ತೋತ್ರ. ರಾಜಾದಿರಾಜನೇ, ನಿಮಗೆ ಸ್ತೋತ್ರ. ಕರ್ತಾದಿಕರ್ತನೇ, ನಿಮಗೆ ಸ್ತೋತ್ರ. ನಮ್ಮ ಶ್ರೇಷ್ಠ ಬಿರುದು ನೀವಪ್ಪ, ನಿಮಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳುವಾತನೇ, ನಿಮಗೆ ಸ್ತೋತ್ರ. ಯಾರು ಮುಚ್ಚದಂತೆ ತೆರೆಯುವಾತನೇ, ನಿಮಗೆ ಸ್ತೋತ್ರ. ಯಾರು ತೆರೆಯದಂತೆ ಮುಚ್ಚುವಾತನೇ, ನಿಮಗೆ ಸ್ತೋತ್ರ. ತೆರೆದ ಬಾಗಿಲನ್ನು ನನ್ನ ಮುಂದೆ ಇಟ್ಟಿರುವಾತನೇ, ನಿನಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಹಸಿರಾದ ಹುಲ್ಲುಗಾವಲಲ್ಲಿ ತಂಗಿಸುವಾತನೇ, ನಿಮಗೆ ಸ್ತೋತ್ರ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವಾತನೇ, ಸ್ತೋತ್ರ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನೀತಿಯ ಮಾರ್ಗದಲ್ಲಿ ನಡೆಸುವಾತನೇ, ಸ್ತೋತ್ರ. ನಿನ್ನ ಕೋಲು ದೊಣ್ಣೆಯಿಂದ ನನಗೆ ಧೈರ್ಯ ಕೊಡುವಾತನೇ, ಸ್ತೋತ್ರ. ನನ್ನ ಪಾತ್ರೆ ತುಂಬಿ ಹೊರಸೂಸುವಾಗೆ ಮಾಡುವಾತನೇ, ನಿಮಗೆ ಸ್ತೋತ್ರ. ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸುವಾತನೇ, ಸ್ತೋತ್ರ. ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವಂತೆ ಮಾಡುತ್ತಿರುವಾತನೇ, ಸ್ತೋತ್ರ. ಸದಾ ಕಾಲವು ನಿಮ್ಮ ಮಂದಿರದಲ್ಲಿ ಇರುವ ಕೃಪೆ ಕೊಟ್ಟಿರುವಾತನೇ, ಸ್ತೋತ್ರ. ಓ ರಬ ಬರ 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 ಓ ರಿ ಬಬ ಬರ ಬಶಂದರಿ ಬಲರ ಬಲರ ಬರ ಬರ. ಡ್ಯಾಡಿ, ಓ ಡ್ಯಾಡಿ, ಡ್ಯಾಡಿ, ಅಪ್ಪ, ಡ್ಯಾಡಿ. ಉರ ಮಮ ಮರ ಶೋರ ಮಗರಗಲರಬ. ಅಪ್ಪ, ನಿನಗೆ ಆರಾಧನೆ. ಥ್ಯಾಂಕ್ ಯು ಅಪ್ಪ. ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ, ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ, ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ, ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧಳಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಪರಿಶುದ್ಧಳಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ, ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ ಉನ್ನತ ಅಭಿಷೇಕದಿಂದ. ಸ್ತುತಿ ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ,
ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ ಡ್ಯಾಡಿ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯನು ನಾ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ ಡ್ಯಾಡಿ. ಮೇಲಾದ ಸಂತೋಷ ನೀನೇ ಅಪ್ಪ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ನಾ ಕೊರಗಿದಾಗ, ಪ್ರೀತಿಯಿಂದ ಹರುಷ ತಂದೆ. ಚಿಂತೆಯಿಂದ ನಾ ಕೊರಗಿದಾಗ, ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ, ಎತ್ತಿದೆ ಕೃಪೆಯಿಂದ. ನನ್ ಕಾಲು ಜಾರಿ ತತ್ತರಿಸಿದಾಗ, ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮದಲಿಂಗನೇ ಮರೆಯನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ, ನನ್ ಬಲಗೈ ನಿಲ್ಲುವುದು. ಯೆರೂಸಲೇಮೇ ನಿನ್ನ ಮರೆತರೆ, ನನ್ ಬಲಗೈ ನಿಲ್ಲುವುದು. ಹರುಷದ ಮುಕುಟ
ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ಅಯ್ಯ ಮದಲಿಂಗನೇ ಮರೆಯನು ನಾ. ಹರುಷದ ಮುಕುಟ ನೀನೇ ಅಯ್ಯ ಮದಲಿಂಗನೇ ಮರೆಯನು ನಾ. ಆಹಾ ಹಾ ಹಾ ಲೇಲುಯಾ, ಆಹಾ ಹಾ ಹಾ ಲೇಲುಯಾ ಪಾ, ಆಹಾ ಹಾ ಹಾ ಲೇಲುಯಾ, 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 ಆಹಾ ಆಮೆನ್, ಆಹಾ ಆಮೆನ್. ಥ್ಯಾಂಕ್ ಯು ಡ್ಯಾಡಿ. ನೀನೇ ನನ್ನ ಹರುಷದ ಮುಕುಟ, ನೀನೇ ನನ್ನ ಸಂತೋಷ, ನೀನೇ ನನ್ನ ಸಮಾಧಾನ ಡ್ಯಾಡಿ, ನೀನೇ ನನ್ನ ಆದರಣೆ. ಉರಬಲರ ಬರ 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 ಶಬರ ಬಲರಬ. ನೀನಿಲ್ದೆ ಏನು ಮಾಡೋಕ್ಕಾಗಲ್ಲಪ್ಪ. ನೀನೇ ನಮ್ಮ ಬಾಳಿನ ಬಲ, ನೀನೇ ನಮ್ಮ ಆಶ್ರಯ, ನೀನೇ ನಮ್ಮ ಕೆಡ್ಡೆ ಗುರಾಣಿ ಡ್ಯಾಡಿ. ಓ ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಓರಿ ಬಾಬಾ 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 ಬರ ಬ ಶಬರ ಬರ ಬರ ಡ್ಯಾಡಿ, ಡ್ಯಾಡಿ. ಹಾಗೆ ಕಣ್ಗಳನ್ನು ಮುಚ್ಚಿ ಕರ್ತನನ್ನು ದೃಷ್ಟಿಸಿ ನೋಡಿರಿ. ಓ ಅಪ್ಪ, 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 ಮೈ ಫಾದರ್, ಮೈ ಡ್ಯಾಡಿ, ಮೈ ಪಪ್ಪ. ಓ ರಮ ಮಮ ರಬ ಶಬರ ಬಲಗರ ಬಲರಬ. ಓ ಡ್ಯಾಡಿ, ನೀನಿರುವಾಗ ನನಗೆ ಜಯ, ನೀನಿರುವಾಗ ನನಗಾನಂದ, ನೀನೇ ನನ್ನ ಸಂತೋಷ, ನೀನೇ ನನ್ನ ನೆಮ್ಮದಿ. ಅಪ್ಪ, ನನ್ನ ಸಾಂತ್ವನ ನೀವೇ, ನನ್ನ ಆದರಣೆ ನೀವೇ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ವಂದನೆ ರಾಜ, ಥ್ಯಾಂಕ್ ಯು ಅಪ್ಪ. ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಆರಾಧನೆ, ಘನತೆ, ಮಹಿಮೆಯನ್ನು ನಾವು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಅಪ್ಪ. ಮಹಿಮೆ ನಿಮಗೆ ರಾಜ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನಾವು ಈ ಸಮಯದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲೆಲ್ಲಿ ನೋಡಿದ್ರೂ ಅಕ್ರಮ, ಅನ್ಯಾಯ, ಮೋಸ, ವಂಚನೆಗಳು ನಡೀತಾ ಇದೆ. ಅಪರಾಧಿಗಳನ್ನು ನಿರಪರಾಧಿಗಳನ್ನಾಗಿ ಮಾಡೋದು, ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡುವಂಥ ಕಾರ್ಯಗಳು, ಈ ರೀತಿ ಅನೇಕ ಕಾರ್ಯಗಳು ದೇಶದಲ್ಲಿ ನಡೀತಾ ಇದೆ. ಅವರು ಅಪರಾಧನೇ ಮಾಡಿಲ್ಲ, ಆದರೆ ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ. ಎಷ್ಟೋ ಜನ ಅವ್ರು ಏನು ತಪ್ಪೇ ಮಾಡಿಲ್ಲ, ಆದರೆ ಅವ್ರನ್ನ ಕೊಲೆ ಮಾಡ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚಿನಿಂದ, ದ್ವೇಷದಿಂದ, ಧರ್ಮ ವೈರಾಗ್ಯದಿಂದ, ಮತ ವೈರಾಗ್ಯದಿಂದ, ಜಾತಿ ವೈರಾಗ್ಯದಿಂದ ಸಾಯಿಸುವಂಥ ಕಾರ್ಯಗಳು, ಕೊಲೆಗಳು, ದರೋಡೆಗಳು, ಅನ್ಯಾಯ, ಅಕ್ರಮಗಳು ದೇಶದಲ್ಲಿ ನಡೀತಾ ಇದೆ. ನಾವು ಈ ವಿಚಾರದಲ್ಲಿ ಖಂಡಿತವಾಗಲೂ ನಾವು ಪ್ರಾರ್ಥನೆ ಮಾಡಲೇಬೇಕು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನಮ್ಮ ಹಣೆಯಲ್ಲಿ ಮುದ್ರೆ ಹಾಕಲ್ಪಡಲ್ಲ. ನಾವು ಹೆಜ್ಕೇಲ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವಲ್ಲ, ಪಟ್ಟಣದಲ್ಲಿ ನಡೆಯುವ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುವವರ ಹಣೆಯ ಮೇಲೆ ಗುರುತು ಮಾಡು. ಆದರೆ ಯಾರ್ಯಾರು ನರಳಿ ಗೋಳಾಡ್ತಾ ಇಲ್ಲ, ಉಳಿದವರು, ಮಿಕ್ಕಿದವರು, ಅವರೆಲ್ಲರನ್ನೂ ಒಬ್ಬರನ್ನೂ ಬಿಡದೆ ಸಂಹಾರ ಮಾಡುವಂಥ ವಾಕ್ಯ ಹೇಳಲ್ಪಡ್ತದೆ.
ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ಗೋಳಾಡಿ ಪ್ರಾರ್ಥನೆ ಮಾಡುವಂಥ ಕರ್ತವ್ಯದಲ್ಲಿದ್ದೇವೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ನಡೆಯುವ ಅಕ್ರಮಗಳಿಗಾಗಿ, ಅನ್ಯಾಯಗಳಿಗಾಗಿ, ಭ್ರಷ್ಟಾಚಾರ, ಕೊಲೆ, ಅಪರಾಧಿಗಳನ್ನ ನಿರಪರಾಧಿಗಳನ್ನಾಗಿ ಮಾಡೋದು, ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ನಿಲ್ಲಿಸೋದು, ಈ ರೀತಿ ಕಾರ್ಯಗಳೆಲ್ಲ ತೊಲಗಬೇಕು. ನಮ್ಮ ದೇಶದಲ್ಲಿ ಪರಿಶುದ್ಧತೆ ಉಂಟಾಗಬೇಕು. ನಮ್ಮ ದೇಶದಲ್ಲಿ ನಡೆಯುವ ಅಸಹ್ಯ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು, ದೇವರನ್ನ ದುಃಖಪಡಿಸುವ ಕಾರ್ಯಗಳು ನಮ್ಮ ದೇಶವನ್ನು ಬಿಟ್ಟು ತೊಲಗಬೇಕು. ಜನರಿಗೆ ಒಳ್ಳೆ ಕ್ಯಾರೆಕ್ಟರ್ ಬರಬೇಕು, ಪ್ರೀತಿಸುವ ಕ್ಯಾರೆಕ್ಟರ್, ಕರುಣೆಯುಳ್ಳ ಕ್ಯಾರೆಕ್ಟರ್ ಬರಬೇಕು. ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅವ್ರು ಸಾಯ್ತಾ ಇದ್ರು ಕೂಡ ಇವರು ಕರುಣೆ ಇಲ್ಲದೆ ವರ್ತಿಸ್ತಾ ಇದ್ದಾರೆ. ಅವ್ರು ಸಾಯ್ತಾ ಇದ್ರು ಕೂಡ ಇವರು ಬಿಸ್ನೆಸ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಗಳು ಈ ರೀತಿ ನಡೀತಾ ಇದೆ. ಅವ್ರು ಸಾಯ್ತಾ ಇದ್ದಾರೆ, ಅವ್ರು ಸ್ವಲ್ಪ ಕರುಣೆ ತೋರಿಸೋಣ ಅನ್ನುವಂಥ ಕರುಣೆನೇ ಮನುಷ್ಯರಲ್ಲಿ ಇಲ್ಲದೆ ಹೋಗ್ಬಿಟ್ಟಿದೆ. ನಾವು ಈ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಜನರಲ್ಲಿ ಕರುಣೆ ಬರಬೇಕು, ಪ್ರೀತಿ ಬರಬೇಕು. ಕೊನೆಯ ದಿನಗಳಲ್ಲಿ ಪ್ರೀತಿಯು ತಣ್ಣಗಾಗುವುದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದೇ ಪ್ರಕಾರವಾಗಿ ನಡೀತಾ ಇದೆ. ಆದರೆ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ದೇಶದಲ್ಲಿ ಪ್ರೀತಿ ಒಬ್ಬರಿಗೊಬ್ಬರ ಮಧ್ಯದಲ್ಲಿ ಬರಲಿ, ಕರುಣೆ ಬರಲಿ. ಎಲ್ಲ ಅನ್ಯಾಯ, ಅಕ್ರಮ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಮ್ಮ ದೇಶವನ್ನು ಬಿಟ್ಟು ತೊಲಗಲಿ. ನಮ್ಮ ದೇಶದಲ್ಲಿ ಪರಿಶುದ್ಧತೆ ಉಂಟಾಗಲಿ. ನಮ್ಮ ದೇಶದಲ್ಲಿ ಕರ್ತನ ರಾಜ್ಯ ಬರಲಿ ಎಂಬುದಾಗಿ ಮತ್ತು ನಮ್ಮ ರಾಜ್ಯದಲ್ಲಿ ಬರಲಿ ಎಂಬುದಾಗಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಭಾರದಿಂದ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಪ್ಪ. ಅದಕ್ಕಾಗಿಯೇ ನಾವು ನಿಮ್ಮ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇರುವ ಎಲ್ಲ ಅಕ್ರಮ ಅನ್ಯಾಯಗಳನ್ನು ನೀವು ತೆಗೆದಾಕಿ, ಮೋಸ ವಂಚನೆಗಳನ್ನು ತೆಗೆದಾಕಿ ಅಪ್ಪ. ಅಪರಾಧಿಗಳನ್ನು ನಿರಪರಾಧಿಗಳನ್ನಾಗಿ ಮಾಡೋದು, ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡುವ ಕಾರ್ಯಗಳು ನಿಲ್ಲಬೇಕು ಕರ್ತನೆ. ದ್ವೇಷ, ಅಸೂಯೆ ಕರ್ತನೆ, ವಂಚನೆಗಳು, ಮೋಸಗಳು ನಿಲ್ಬೇಕಪ್ಪ. ಅದೆಲ್ಲವೂ ಲಯವಾಗಬೇಕು. ಜನರಲ್ಲಿ ಪ್ರೀತಿ, ಕರುಣೆ ಉಂಟಾಗಲಿ ಕರ್ತನೆ. ಅಪ್ಪ, ಎಲ್ಲ ಬಿಸ್ನೆಸ್ ಮೈಂಡನ್ನು ತೆಗೆದಾಕಿಯಪ್ಪ. ಸಾಯ್ತಾ ಇದ್ರು ಕೂಡ ಇವರು ಬಿಸ್ನೆಸ್ ಮೈಂಡಲ್ಲಿ ವರ್ತಿಸ್ತಾ ಇದ್ದಾರೆ. ಇಂಥ ಕಾರ್ಯಗಳು ಬೇಡಪ್ಪ ಕರ್ತನೆ. ಒಬ್ರಿಗೊಬ್ರು ಕರುಣೆ ತೋರಿಸುವಂಥ ಕೃಪೆ, ಪ್ರೀತಿ ತೋರಿಸುವಂಥ ಕೃಪೆ ನಮ್ಮ ದೇಶದಲ್ಲಿ ಉಂಟಾಗಲಿ. ಎಲ್ಲ ಮತ ವೈರಾಗ್ಯಗಳು, ಜಾತಿ ವೈರಾಗ್ಯಗಳು, ಜನಾಂಗ ವೈರಾಗ್ಯಗಳನ್ನು ನೀನು ತೆಗೆದಾಕಿ ಜನರು ಒಬ್ರಿಗೊಬ್ರು ಪ್ರೀತಿಯಿಂದ ಇರಲಿಕ್ಕೆ, ಪ್ರೀತಿಯಿಂದ ವರ್ತಿಸಲಿಕ್ಕೆ ಸಹಾಯ ಮಾಡಿಯಪ್ಪ. ನಮ್ಮ ದೇಶದಲ್ಲಿರುವ ಎಲ್ಲ ಅನ್ಯಾಯ, ಅಕ್ರಮಗಳು ಅಪ್ಪ, ಎಲ್ಲ ವಿಧವಾದ ಕೆಟ್ಟ ಕಾರ್ಯಗಳು, ಅತ್ಯಾಚಾರಗಳು, ದೌರ್ಜನ್ಯಗಳು, ದೇವನೇ, ಎಲ್ಲ ವಿಧವಾದ ನಿನಗಿಷ್ಟವಿಲ್ಲದ ಕಾರ್ಯಗಳನ್ನೆಲ್ಲ ನಮ್ಮ ದೇಶದಿಂದ ತೆಗೆದಾಕಿ, ನಮ್ಮ ರಾಜ್ಯದಿಂದ ತೆಗೆದಾಕಿ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಪರಿಶುದ್ಧತೆಯನ್ನು ಉಂಟು ಮಾಡಿ ಸ್ವಾಮಿ. ಜನರು ಪರಿಶುದ್ಧ ಮಾರ್ಗದಲ್ಲಿ ಬರಬೇಕಪ್ಪ. ಅನ್ಯಾಯ ಅಕ್ರಮಗಳನ್ನು ಬಿಟ್ಟು, ನಿನಗಿಷ್ಟವಿಲ್ಲದ ಕಾರ್ಯಗಳನ್ನು ಬಿಟ್ಟು, ನಿನಗಿಷ್ಟವಿಲ್ಲದ ಮಾರ್ಗಗಳನ್ನು ಬಿಟ್ಟು ನಿನ್ನ ಮಾರ್ಗಕ್ಕೆ ತಿರುಗಿಕೊಳ್ಳುವ ಹಾಗೆ ದೇವರೇ ನೀವು ಸಹಾಯ ಮಾಡಿ. ನಮ್ಮ ದೇಶಕ್ಕೆ ಪರಿಶುದ್ಧತೆಯನ್ನು ಅನುಗ್ರಹಿಸಿ, ನಮ್ಮ ದೇಶವನ್ನು ಶುದ್ಧಗೊಳಿಸಿ ಅಪ್ಪ. ನಮ್ಮ ದೇಶದ ಪಾಪವನ್ನು ನೀವು ಕ್ಷಮಿಸಿ ಅಪ್ಪ. ನಮ್ಮ ರಾಜ್ಯದ ಜನರ ಪಾಪಗಳನ್ನು ಕ್ಷಮಿಸಿ ಅಪ್ಪ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಶುದ್ಧತೆಯನ್ನು, ಪರಿಶುದ್ಧತೆಯನ್ನು ಅಪ್ಪ ಅನುಗ್ರಹಿಸಿ ಸ್ವಾಮಿ. ದೇವರೇ ನೀನು ಕಾರ್ಯ ಮಾಡಪ್ಪ. ಎಲ್ಲೆಲ್ಲಿ ನೋಡಿದ್ರು ಕೊಲೆ, ಮೋಸ, ವಂಚನೆ, ಅನ್ಯಾಯ, ಅಕ್ರಮಗಳು ನಡೀತಾ ಇದೆ. ಈ ಕಾರ್ಯಗಳು ನಡಿಬಾರ್ದು. ಈ ಅಸಹ್ಯ ಕಾರ್ಯಗಳು ನಡಿಬಾರ್ದು. ಈ ಅಸಹ್ಯ ಕಾರ್ಯಗಳಿಂದ, ನಿನಗಿಷ್ಟವಿಲ್ಲದ ಕಾರ್ಯಗಳಿಂದ, ನಿನ್ನ ದುಃಖಪಡಿಸುವ ಕಾರ್ಯಗಳಿಂದ ನಮ್ಮ ದೇಶಕ್ಕೆ ಬಿಡುಗಡೆಯನ್ನು ಅನುಗ್ರಹಿಸು ಕರ್ತನೆ. ಅನುಗ್ರಹಿಸಿ ಅಪ್ಪ. ಥ್ಯಾಂಕ್ ಯು ಅಪ್ಪ. ನಮ್ಮ ದೇಶಕ್ಕೆ ಪರಿಶುದ್ಧತೆಯನ್ನು ಅನುಗ್ರಹಿಸಿ ಸ್ವಾಮಿ. ನಮ್ಮ ದೇಶದ ಜನರೆಲ್ಲ ರಕ್ಷಣೆಗೆ ಬರಬೇಕಪ್ಪ. ಮನ ತಿರುಗಬೇಕಪ್ಪ. ಪಾಪದಿಂದ ಮನ ತಿರುಗಬೇಕು. ನಿನಗಿಷ್ಟವಿಲ್ಲದ ಕಾರ್ಯದಿಂದ ಮನ ತಿರುಗಿ ಪರಿಶುದ್ಧತೆಯ ಮಾರ್ಗಕ್ಕೆ ಬರಬೇಕು. ರಕ್ಷಣೆ ಹೊಂದ್ಕೋಬೇಕು. ನಿತ್ಯ ಜೀವನ ಹೊಂದ್ಕೋಬೇಕು. ನಿನ್ನ ಬರೋಣಕ್ಕೆ ಸಿದ್ಧ ಆಗಬೇಕು. ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಜನರಿಗೆ ರಕ್ಷಣಾ ಅನುಭವವನ್ನು ನೀವು ಕೊಡಿ ಕರ್ತನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದ ಜನಪ್ರತಿನಿಧಿಗಳು, ರಾಜಕಾರಣಿ ವ್ಯಕ್ತಿಗಳು, ಆಡಳಿತದಲ್ಲಿರುವಂಥ ಎಲ್ಲ ಮಂತ್ರಿಗಳು, ಮಂತ್ರಿಮಂಡಲದಲ್ಲಿರುವ ಎಲ್ಲ ಮಂತ್ರಿಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳು, ಈ ರೀತಿಯಾಗಿ ಜನಪ್ರತಿನಿಧಿಗಳಾಗಿ ಆಡಳಿತದಲ್ಲಿರುವಂಥವರೆಲ್ಲರಿಗಾಗಿ ಮತ್ತು ರಾಜಕಾರಣಿ ವ್ಯಕ್ತಿಗಳಿಗಾಗಿ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರಿಗೆ ಆರೋಗ್ಯ, ಅವ್ರಿಗೆ ಸುಕ್ಷೇಮ ಉಂಟಾಗಬೇಕು, ಸುರಕ್ಷತೆ ಉಂಟಾಗಬೇಕು. ಅವರೆಲ್ಲ ರಕ್ಷಣೆಗೆ ಬರಬೇಕು. ಅವರು ತಮ್ಮ ಜವಾಬ್ದಾರಿಕೆಯನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಬೇಕು. ಜನರಿಗೆ ಹಿತವಾದ ಕಾರ್ಯಗಳನ್ನ ಮಾಡಬೇಕು. ಎಲ್ಲ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳನ್ನು ಬಿಟ್ಟು ಹೊರಗೆ ಬಂದು ಜನರಿಗೆ ಹಿತವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಇವ್ರಿಗೆ ಕೃಪೆ ಉಂಟಾಗಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ನಮ್ಮ ದೇಶದಲ್ಲಿರುವ, ನಮ್ಮ ರಾಜ್ಯದಲ್ಲಿರುವಂಥ ಕರ್ತನೆ, ಪ್ರತಿಯೊಂದು ರಾಜ್ಯ, ನಮ್ಮ ದೇಶದ ಪ್ರತಿಯೊಂದು ರಾಜ್ಯದಲ್ಲಿರುವ ಎಲ್ಲ ಜನಪ್ರತಿನಿಧಿಗಳಿಗಾಗಿ, ಎಲ್ಲ ರಾಜಕಾರಣಿ ವ್ಯಕ್ತಿಗಳಿಗಾಗಿ, ಆಡಳಿತವನ್ನು ನಿರ್ವಹಿಸ್ತಾ ಇರುವಂಥ ಎಲ್ಲ ಜನಪ್ರತಿನಿಧಿಗಳಿಗಾಗಿ ನಿನಗೆ ಸ್ತೋತ್ರ. ಒಬ್ಬೊಬ್ಬರನ್ನು ಆಶೀರ್ವದಿಸಿ, ಒಳ್ಳೆ ಆರೋಗ್ಯವನ್ನು ಕೊಡಿ, ಸುರಕ್ಷತೆಯನ್ನು ಕೊಡಿಯಪ್ಪ. ತಮ್ಮ
ನಮಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಲಿಕ್ಕೆ ಒಬ್ಬೊಬ್ಬರಿಗೂ ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಅಪ್ಪ ಕರ್ತನೆ, ಜನಪ್ರತಿನಿಧಿಗಳು, ಆಡಳಿತದಲ್ಲಿ ಇರುವಂಥವರು, ಅಧಿಕಾರಿಗಳು ತಗೊಳ್ಳುವಂಥ ತೀರ್ಮಾನಗಳು ಅದು ನಿನ್ನ ಚಿತ್ತದ ಮೇರೆಗೆ ಇರಲಿ ಸ್ವಾಮಿ. ಒಂದು ವೇಳೆ ನಿನ್ನ ಚಿತ್ತಕ್ಕೆ ವಿರೋಧವಾದ ತೀರ್ಮಾನಗಳನ್ನು ಒಂದು ವೇಳೆ ಅವರು ತಗೊಂಡಿರೋದಾದರೆ ಅದು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ. ತಂದೆಯಾದ ದೇವರೇ, ಜನರಿಗೆ ಹಿತವಾದ ಆಲೋಚನೆಗಳು, ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಬೇಕಾದ ಕೃಪೆಯನ್ನು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನೀವು ಕೊಡಿ ಕರ್ತನೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಅನ್ಯಾಯ ಅಕ್ರಮಗಳಿಂದ ಹೊರಗೆ ಬಂದು ಜನರಿಗೆ ಹಿತವಾದ ಕಾರ್ಯಗಳನ್ನ ಮಾಡಲಿಕ್ಕೆ ಬೇಕಾದ ಕೃಪೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಉಂಟಾಗಲಿ, ರಾಜಕಾರಣಿ ವ್ಯಕ್ತಿಗಳಿಗೆ ಉಂಟಾಗಲಿ ರಾಜ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಪ್ಪ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನರು ಮಾನಸಿಕವಾಗಿ ತುಂಬ ಬಾಧಿಸಲ್ಪಡ್ತಾ ಇದ್ದಾರೆ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನ ಒಂಟೊಂಟಿಯಾಗಿ ಕೂತ್ಕೊಳ್ಳೋದು, ಏನೇನೋ ಥಿಂಕ್ ಮಾಡ್ತಾ ಇರೋದು. ಚೆನ್ನಾಗೇ ಇರ್ತಾರೆ, ದಿಢೀರಂತ ಏನೇನೋ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಏನೇನೋ ಥಿಂಕ್ ಮಾಡಿಕೊಂಡು ಹಾಗೆ ಹಂಗೆ ಡೀಪಾಗಿ ಆ ಥಿಂಕಿಂಗಲ್ಲಿ ಹೋಗಿ ಮಾನಸಿಕವಾಗಿ ಅಪ್ಸೆಟ್ ಆಗಿಬಿಡ್ತಾರೆ. ಇಂಥವ್ರಿಗೆ ಒಂದು ಬಿಡುಗಡೆ ಉಂಟಾಗಬೇಕು. ಈ ರೀತಿಯ ಕಾರ್ಯದಲ್ಲಿ ಒಳಗಾಗಿರೋ ಮಕ್ಕಳಿಗೆ ಬಿಡುಗಡೆ ಆಗಬೇಕು ಮತ್ತು ಈ ಥರ ಕಾರ್ಯಕ್ಕೆ ಯಾರೂ ಒಳಗಾಗಬಾರ್ದು. ಇದಕ್ಕಾಗಿ ಪ್ರೇಯರ್ ಮಾಡೋಣ. ಅದ್ರ ಜೊತೆಗೆ ಎಷ್ಟೋ ಜನ ಮಾಟಮಂತ್ರದ ಬಂಧನ, ಸೈತಾನನ ಬಂಧನಕ್ಕೆ ಸಿಕ್ಕಿಕೊಂಡು ಬಾಧಿಸಲ್ಪಟ್ಟವರು ಕೂಡ ಇದ್ದಾರೆ. ಅವರು ಮಾನಸಿಕವಾಗಿ ಅಲ್ಲದೆ ಶಾರೀರಿಕವಾಗೂ ಬಾಧಿಸಲ್ಪಡ್ತಾರೆ. ಜೊತೆಗೆ ರಾತ್ರಿಯಲ್ಲೆಲ್ಲ ನಿದ್ದೆ ಬರಲ್ಲ, ಯಾರೋ ಬಂದು ನಿಂತ್ಕೊಳ್ಳೋಂಗಾಗುತ್ತೆ, ಈ ರೀತಿ ಭಯ ಪಡುವಂಥ ಕಾರ್ಯಗಳು. ಇದೆಲ್ಲದರಿಂದ ಜನರಿಗೆ ಬಿಡುಗಡೆ ಆಗಬೇಕು. ಮತ್ತು ಎಷ್ಟೋ ಜನ ಆತ್ಮಹತ್ಯದ ಪ್ರೇರಣೆಗೆ ಒಳಗಾಗ್ತಾ ಇದ್ದಾರೆ. ಇಂಥ ಕಾರ್ಯಗಳು ಕೂಡ ನೀಗಬೇಕು. ಮಾನಸಿಕವಾದ ಅಪ್ಸೆಟ್ಟಿಂದ ಜನರಿಗೆ ಬಿಡುಗಡೆ ಉಂಟಾಗಬೇಕು. ಸೈತಾನನ ಬಂಧನಗಳಿಂದ ಜನರಿಗೆ ಬಿಡುಗಡೆ ಉಂಟಾಗಬೇಕು. ಸೈತಾನನ ಬಾಧಿಸುವಿಕೆಯಿಂದ ಪ್ರತಿಯೊಬ್ಬ ಜನರಿಗೆ ಬಿಡುಗಡೆ ಉಂಟಾಗಬೇಕು. ಆತ್ಮಹತ್ಯದ ಪ್ರೇರಣೆಯಿಂದ ಜನರಿಗೆ ಬಿಡುಗಡೆ ಉಂಟಾಗಬೇಕು. ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಾವು ಒಂದು ಮನೆಗೆ ವಿಸಿಟಿಂಗ್ ಹೋಗಿದಾಗ ಅವ್ರು ಹೇಳ್ತಾ ಇದ್ರು, ಒಬ್ಬರು ಅಣ್ಣ ಪಾಸ್ಟರ್ ಹತ್ರ ಹೇಳ್ತಾಯಿದ್ರು, ನನಗೆ ಏನು ಪ್ರಾಬ್ಲಮೇ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಎಲ್ಲ ವಿಚಾರದಲ್ಲೂ ಚೆನ್ನಾಗಿದ್ದೀನಿ, ಆದರೂ ನೀನು ಸಾಯಿ ಅಂತ ಯಾವಾಗಲೂ ನನಗೆ ಒತ್ತಾಯ ಪಡಿಸ್ದಂಗೆ ಆಗ್ತಾಯಿದೆ. ಮನೆಗೆ ಹೋದರೆ ಸಾಕು, ಹಾಕೋ ಹಗ್ಗ ತಗೋ, ನೇಣು ಹಾಕೋ, ಈ ರೀತಿಯಾದ ಒಂದು ಪ್ರೇರಣೆ ನನ್ನಲ್ಲಿ ಬರ್ತಾನೆ ಇದೆ. ನಾನು ಇದರಿಂದ ನನಗೆ ಬಿಡುಗಡೆನೇ ಆಗ್ತಾಯಿಲ್ಲ, ಸಹಿಸ್ಕೊಳ್ಳೋಕ್ಕೆ ನನಗೆ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಎಷ್ಟೋ ಜನ ಈ ರೀತಿ ಸೈತಾನನಿಂದ ಬಾಧಿಸಲ್ಪಟ್ಟವರಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಿದ್ರೆ ಬರದೆ ಕಷ್ಟಪಡ್ತಾ ಇದ್ದಾರೆ. ಇಂಥವ್ರೆಲ್ಲರಿಗೂ ಒಂದು ಬಿಡುಗಡೆ ಉಂಟಾಗಬೇಕು. ಇದರಿಂದ ಬಿಡುಗಡೆ ಕರ್ತನಲ್ಲಿ ಮಾತ್ರ ಇದೆ. ಈ ಸಮಯದಲ್ಲಿ ನಾವೆಲ್ಲರೂ ಇದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ರೀಬಾಲರಬ ಶಂದರಿಬಲರಬ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ಯಾರ್ಯಾರು ಕರ್ತನೇ ಮಾನಸಿಕವಾದ ಪ್ರಾಬ್ಲಮ್ನಿಂದ ಬಾಧಿಸಲ್ಪಟ್ಟವರಾಗಿ ಕಷ್ಟದಲ್ಲಿದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಉಂಟಾಗಬೇಕು. ಆತ್ಮಹತ್ಯದ ಪ್ರೇರಣೆಗೆ ಒಳಗಾಗಿರೋ ಪ್ರತಿಯೊಬ್ಬರಿಗೂ ಬಿಡುಗಡೆ ಉಂಟಾಗಲಿ. ಮಾನಸಿಕವಾದ ಅಸ್ವಸ್ಥತೆಯಲ್ಲಿರುವ ಪ್ರತಿಯೊಬ್ಬ ಮಕ್ಕಳಿಗೂ ಬಿಡುಗಡೆ ಉಂಟಾಗಲಿ. ಮಾಟಮಂತ್ರದ ಬಂಧನದಲ್ಲಿ ಸಿಕ್ಕಿಕೊಂಡು, ಸೈತಾನನ ಹಿಡಿತದಿಂದ ಸಿಕ್ಕಿಕೊಂಡು ಕಷ್ಟಪಡ್ತಾ ಪ್ರತಿಯೊಬ್ಬರಿಗೂ ಈಗಲೇ ನಿನ್ನ ವಿಶೇಷವಾದ ಬಿಡುಗಡೆ ಉಂಟಾಗಬೇಕಪ್ಪ. ಯಾರ್ಯಾರು ರಾತ್ರಿಯಲ್ಲಿ ನಿದ್ರೆ ಬರದೆ ಕಷ್ಟಪಡ್ತಾ ಇದ್ರು ಅವರೆಲ್ಲರಿಗೂ ಒಳ್ಳೆ ಸುಖ ನಿದ್ರೆ ಬರಲಿ ಕರ್ತನೆ. ಅಪ್ಪ, ಬಿಡುಗಡೆಯನ್ನು ಕೊಡಿ ಕರ್ತನೆ. ಅಪ್ಪ, ಈ ಬಿಡುಗಡೆ ನಿನ್ನಿಂದ ಅಲ್ಲದೆ ಬೇರೆ ಯಾರಿಂದನೂ ಇಲ್ಲ ರಾಜ. ಕರ್ತನೆ, ಪ್ರತಿಯೊಬ್ಬರು ನಿನ್ನನ್ನು ಹುಡುಕಿ ಬರುವಂತೆ, ನಿನ್ನಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ ಕರ್ತನೆ. ನಿನ್ನ ವಿಶೇಷವಾದ ಬಿಡುಗಡೆ ಪ್ರತಿಯೊಬ್ಬರಿಗೂ ಸಿಗಲಿ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಅಪ್ಪ, ಯೇಸುವಿನ ನಾಮದಲ್ಲಿ ತಂದೆ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ಸ್ತೋತ್ರ, ಸದುತ್ತರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ನಾವು ಕೊನೆಯದಾಗಿ ವಾಕ್ಯ ಭಾಗವನ್ನು ಓದಿಕೊಳ್ಳುವ. ಲೂಕನು ಬರೆದ ಸುವಾರ್ತೆ. ಆಲ್ರೆಡಿ ಇದು ನಿಮಗೆ ಗೊತ್ತಿರುವಂಥ ವಾಕ್ಯ, ಚಿರಪರಿಚಿತವಾದದ್ದು. ಇದ್ರ ಬಗ್ಗೆ ಧ್ಯಾನನೂ ಕೂಡ ನಾವು ಮಾಡಿದ್ದೇವೆ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಫಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಒಂದು ಕಾರ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಏನಪ್ಪ ಅಂತಂದರೆ, ಇಲ್ಲಿ ದೇವ್ರ ವಾಕ್ಯ ನಮಗೆ ಹೇಳ್ತಾ ಇದೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ನಮ್ಮ ವಿಷಯದಲ್ಲಿ ಜಾಗರೂಕರಾಗಿರಬೇಕಾದಂತಹ ಅಗತ್ಯತೆಯಲ್ಲಿ ಖಂಡಿತವಾಗ್ಲೂ ನಾವಿದ್ದೇವೆ.
ಅತಿ ಭೋಜನದ ಮದಡಿನಿಂದ ಅಮಲಿನಿಂದ ಪ್ರಪಂಚದ ಚಿಂತೆಗಳಿಂದ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಉರುಲಿನಂತೆ ಬರ್ತದೆ. ಯಾವ ದಿವಸ? ಕರ್ತನ ಎರಡನೆಯ ಬರೋಣದ ದಿವಸ ಉರುಲಿನಂತೆ ಬರ್ತದಂತೆ. ಅಂದರೆ ತುಂಬ ಕೆಟ್ಟದಾಗಿ, ಭಯ ಹುಟ್ಟಿಸುವಂಥದ್ದಾಗಿ, ಅದು ನಮಗೆ ಒಂದು ಬಲೆಯ ಹಾಗೆ, ಉರುಳಿನ ಹಾಗೆ ಅದು ಬರ್ತದಂತೆ. ಯಾವಾಗ ಆ ರೀತಿ ಬರ್ತದೆ? ನಾವು ಪ್ರಪಂಚದ ಚಿಂತೆಯಲ್ಲಿ ತುಂಬಿಕೊಂಡಿರುವಾಗ, ಅತಿ ಭೋಜನದ ಮದಡಿನಲ್ಲಿ ತುಂಬಿಕೊಂಡಿರುವಾಗ, ಅಮಲಿನಲ್ಲಿ ನಾವು ತುಂಬಿಕೊಂಡು ದೇವರ ಕಾರ್ಯಗಳ ಬಗ್ಗೆ ಚಿಂತೆ ಮಾಡದೆ, ಕರ್ತನ ವಿಚಾರಗಳಲ್ಲಿ ಮನಸ್ಸಿಡದೆ, ಬರೀ ಭೂ ಸಂಬಂಧವಾದ ಕಾರ್ಯಗಳಲ್ಲೇ ಮನಸ್ಸಿಟ್ಕೊಂಡು ಹೋಗಿದ್ರೆ ಆ ದಿನ, ಅಂದರೆ ಕರ್ತನ ಎರಡನೇ ಬರೋಣದ ದಿನ ನಮಗೆ ಉರುಳಿನಂತೆ ಇರುತ್ತೆ, ಭಯಂಕರವಾಗಿರುತ್ತೆ. ಅದು ನಮಗೆ ಸಂತೋಷಕರವಾಗಿರಲ್ಲ. ಇಲ್ಲಿ ನೋಡಿ, ಅತಿ ಭೋಜನದ ಮದಡು, ಯಾವಾಗಲೂ ಭೋಜನದ ವಿಚಾರ, ಯಾವಾಗಲೂ ಫಂಕ್ಷನ್, ಯಾವಾಗಲೂ ಈ ಭೋಜನದ ವಿಚಾರದಲ್ಲೇ ಚಿಂತೆ. ಅದರ ಮದಡಿನಲ್ಲೇ ಐಶ್ವರ್ಯದ ಮದಡು, ಅಮಲು, ಐಶ್ವರ್ಯದ ಅಮಲಿನಲ್ಲಿ ಪ್ರಪಂಚದ ವಿಚಾರಗಳಲ್ಲೇ ಮಗ್ನರಾಗಿರೋದು, ಪ್ರಪಂಚದ ಚಿಂತೆಗಳಲ್ಲೇ ತುಂಬಿಕೊಂಡಿರೋದು. ಈ ಕಡೆ ಅತಿಯಾದ ಮದಡು, ಈ ಕಡೆ ಚಿಂತೆ, ಎರಡೂ ಕೂಡ ದೇವರ ಬರೋಣಕ್ಕೆ ನಮ್ಮನ್ನು ಅಡ್ಡಿಪಡಿಸುತ್ತೆ. ಅತಿಯಾದ ಭೋಜನ, ಅದರ ಒಂದು ಮದಡು, ಅಂದರೆ ಅದರ ಮದದಲ್ಲಿ, ಅಮಲಿನಲ್ಲಿ ಹೇಗೆ ಕುಡಿದವರು ಅಮಲಿನಲ್ಲಿ ಮತ್ತರಾಗಿರ್ತಾರೋ ಹಾಗೆ ಪ್ರಪಂಚದ ಕಾರ್ಯಗಳಲ್ಲಿ, ಪ್ರಪಂಚದ ಐಶ್ವರ್ಯದ ಕಾರ್ಯಗಳಲ್ಲಿ, ಭೋಜನದ ಕಾರ್ಯದಲ್ಲಿ ಅದನ್ನು ತಿನ್ನೋದು, ಇದನ್ನು ತಿನ್ನೋದು, ಆ ಫಂಕ್ಷನ್, ಈ ಫಂಕ್ಷನ್, ಅದನ್ನು ಮಾಡೋಣ, ಇದನ್ನು ಮಾಡೋಣ, ಈ ರೀತಿಯಾಗಿ ಒಂದು ರೀತಿ ಪ್ರಪಂಚದ ಕಾರ್ಯಗಳಲ್ಲೇ ಹೆಚ್ಚೆಚ್ಚಾಗಿ ಐಶ್ವರ್ಯದ ಆ ಮದಡಿನಲ್ಲೇ ಇರುವಾಗ್ಲೂ ಕರ್ತನ ಬರೋಣ ನಮಗೆ ಕಷ್ಟಕರವಾಗಿರ್ತದೆ. ಮತ್ತು ಪ್ರಪಂಚದ ಚಿಂತೆಯಲ್ಲಿ, ಅಯ್ಯೋ ಸಾಲ, ಸಂಕಷ್ಟ, ನೋವು, ಆ ನೋವು, ಈ ನೋವು, ಈ ಕಷ್ಟ, ಆ ಕಷ್ಟ, ಆ ಚಿಂತೆ, ಈ ಚಿಂತೆ, ಈ ರೀತಿ ಚಿಂತೆಯಲ್ಲಿದ್ದರೂ ಕೂಡ ಕರ್ತನ ಬರೋಣ ನಮಗೆ ಕಷ್ಟಕರವಾಗಿರ್ತದೆ. ಎರಡೂ ಕೂಡ ಇರಬಾರ್ದು. ಅದಕ್ಕೇ ಫಿಲಿಪ್ಪಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವಲ್ಲ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಬೇಕು, ಪ್ರಾರ್ಥನೆ ವಿಜ್ಞಾಪನೆ ಮಾಡಬೇಕು, ಬೇಕಾದದನ್ನು ದೇವರಿಗೆ ತಿಳಿಯಪಡಿಸ್ಬೇಕು, ಚಿಂತೆ ಮಾತ್ರ ಮಾಡಬಾರ್ದು ಅಂತಲೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಇದರಿಂದ ನಾವು ಪ್ರಾರ್ಥನೆ ಮಾಡೋಣ. ಈ ರೀತಿಯಾಗಿ ಅತಿ ಭೋಜನದ ಮದಡು, ಅಮಲಿನಲ್ಲಿ, ಪ್ರಪಂಚದ ಚಿಂತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಇರಬಾರ್ದು. ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ ಪರಲೋಕ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ರಿ, ಯಾಕಂದರೆ ಕ್ರಿಸ್ತನು ಅಲ್ಲಿದ್ದಾರೆ. ಹಲ್ಲೆಲೂಯಾ. ಭೂ ಸಂಬಂಧವಾದವುಗಳಲ್ಲೇ ನಾವು ಮನಸ್ಸಿಟ್ಟು ಬರೀ ಲೋಕದ ಕಾರ್ಯಗಳಲ್ಲೇ ಚಿಂತೆ ಮಾಡ್ತಾ, ಕರ್ತನ ವಿಚಾರಗಳಲ್ಲಿ ಮನಸ್ಸಿಡದೆ, ದೇವರ ವಿಚಾರಗಳಲ್ಲಿ, ಆತ್ಮಿಕ ವಿಚಾರಗಳಲ್ಲಿ, ದೇವರೊಂದಿಗಿನ ಫೆಲೋಶಿಪ್ ವಿಚಾರದಲ್ಲಿ ನಾವು ಗಮನ ಕೊಡದೆ ಹೋಗ್ಬಿಟ್ರೆ ಕರ್ತನ ಎರಡನೇ ಬರೋಣ ನಮಗೆ ಉರುಳಿನಂತೆ ಇರ್ತದೆ. ಅದು ನಮಗೆ ಪ್ರಯೋಜನಕರವಾಗಿರೋದಿಲ್ಲ. ಆದ್ದರಿಂದ ನಾವು ಆತನ ಬರೋಣಕ್ಕೆ ಸಿದ್ಧಾಗಬೇಕು. ಓಕೆ, ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಈ ದಿವಸ, ಆ ದಿವಸ ಭೂನಿವಾಸಿಗಳೆಲ್ಲರ ಮೇಲೆ ಬರುತ್ತೆ. ಆದರೆ ಇದರಿಂದ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕಂತೆ? ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಹಲ್ಲೆಲೂಯಾ. ಹಾಗಾದರೆ ಈ ಚಿಂತೆನೆಲ್ಲ ಬಿಟ್ಬಿಟ್ಟು ನಾವು ಏನು ಮಾಡಬೇಕು? ಕರ್ತನ ಬರೋಣಕ್ಕೆ ಸಿದ್ಧರಾಗಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ವಾಕ್ಯ ಹೇಳ್ತಾ ಇದೆ, ಎಲ್ಲ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ನಾವು ಹೆಚ್ಚೆಚ್ಚಾಗಿ ವಿಜ್ಞಾಪನೆ ಮಾಡಿಕೊಳ್ಬೇಕು. ನಾವು ಹೆಚ್ಚೆಚ್ಚಾಗಿ ದೇವ್ರ ಸಮ್ಮುಖದಲ್ಲಿ ಕುಳಿತುಕೊಳ್ಬೇಕು, ದೇವರನ್ನು ಆರಾಧನೆ ಮಾಡಬೇಕು, ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜನರಿಗಾಗಿ ಗೋಳಾಡಿ ನಾವು ಪ್ರಾರ್ಥನೆ ಮಾಡಬೇಕು. ಈ ರೀತಿ ಪ್ರಾರ್ಥನೆ ಮಾಡುತ್ತಾ ನಾವು ಎಚ್ಚರವಾಗಿರುವಾಗ ನಾವು ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೆ ಪೂರ್ಣ ಶಕ್ತರಾಗ್ತೇವೆ. ಧೈರ್ಯವಾಗಿ ನಿಂತ್ಕೋಬೋದು, ಇಲ್ಲಾಂದರೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೋಬೇಕಾಗುತ್ತೆ. ಅದರಿಂದ ನಾವು ಪ್ರಪಂಚದ ಚಿಂತೆಗಳನ್ನು ಬಿಟ್ಟು, ಎಲ್ಲ ವಿಧವಾದ ಅಮಲು, ಮದಡು ಇವೆಲ್ಲವುಗಳನ್ನು ಬಿಟ್ಟು ಕರ್ತನ ಪಾದದಲ್ಲಿ ಹೆಚ್ಚೆಚ್ಚಾಗಿ ಕುಳಿತು ವಿಜ್ಞಾಪನೆ ಪ್ರಾರ್ಥನೆಗಳನ್ನು ಮಾಡೋಣ. ಈ ಸಮಯ ಲಾಕ್ಡೌನ್ ಸಮಯ, ನೀವು ಪರ್ಸ್ನಲ್ ಉಪವಾಸ ಪ್ರಾರ್ಥನೆ ಮಾಡಬಹುದು, ಪರ್ಸ್ನಲ್ ಆಗಿ ನೈಟ್ ಪ್ರೇಯರ್ ಮಾಡಬಹುದು, ಪರ್ಸ್ನಲ್ ಪ್ರೇಯರ್ ಹೆಚ್ಚೆಚ್ಚಾಗಿ ನೀವು ಮಾಡ್ಬೋದು. ನಾವು ಸಭೆಯಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಖಂಡಿತ ದೇವರು ಅದಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಸಭೆಯಾಗಿ ಕೂಡಿಕೊಳ್ಳುವುದರಲ್ಲಿ ಆಶೀರ್ವಾದ ಇದೆ, ಜೀವ ಇದೆ. ನಾವು ಕೀರ್ತನೆ 133ನೇ ಕೀರ್ತನೆಯಲ್ಲಿ ನೋಡ್ತೇವಲ್ಲ, ಅಲ್ಲಿ ಆಶೀರ್ವಾದವು, ಜೀವವು ಇರಬೇಕು, ಸದಾಕಾಲ ಇರಬೇಕಂತ ದೇವರು ಆಜ್ಞಾಪಿಸಿದ್ದಾನೆ. ಅಂದರೆ ಎಲ್ಲಿ ಸಹೋದರರು ಕೂಡಿ ಬರ್ತಾರೋ ಅಲ್ಲಿ ಆಶೀರ್ವಾದ ಇದೆ, ಜೀವ ಇದೆ. ಅದರಿಂದ ದೇವರು ಇದಕ್ಕೆ ಅವಕಾಶ ಮಾಡಿ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಅನೇಕರು ಬಿಟ್ಬಿಟ್ಟಿದ್ದಾರೆ. ಆದರೆ ನಾವು ಬಿಟ್ಟುಬಿಡದೆ ಅದನ್ನು ಮಾಡಬೇಕು ಅಂತಲೇ ದೇವ್ರ ವಾಕ್ಯ ಹೇಳುತ್ತೆ.
ಅದಕ್ಕೆ ದೇವರು ನಮಗೆ ಅವಕಾಶ ಕೊಡ್ತಾರೆ. ನಾವು ಆ ಸಮಯದಲ್ಲಿ ಸೇರಿ ಬಂದು ಕರ್ತನನ್ನು ಆರಾಧಿಸ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಆದರೆ ಈಗ ನಮಗೆ ಅವಕಾಶ ಇಲ್ಲದೇ ಇರುವ ಸಮಯ, ಈಗ ನಾವು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಪರ್ಸ್ನಲ್ ಆಗಿ ಹೆಚ್ಚು ಸಮಯ ದೇವ್ರ ಸಮ್ಮುಖದಲ್ಲಿ ಕುಳಿತು ಪ್ರೇಯರ್ ಮಾಡ್ಬೋದು. ಅದಕ್ಕೆ ತುಂಬ ಅವಕಾಶ ಇದೆ. ನಾವು ಒಂದು ದಿನ ಉಪವಾಸ ಪ್ರಾರ್ಥನೆ ಮಾಡ್ಬೋದು ಪರ್ಸ್ನಲ್ ಆಗಿ, ಬೆಳಗ್ಗೆಯಿಂದ ರಾತ್ರಿ ಸಾಯಂಕಾಲದವರೆಗೆ. ಒಂದು ವೇಳೆ ನನಗೆ ಅಷ್ಟು ಟೈಮ್ ಉಪವಾಸ ಇರೋಕ್ಕಾಗಲಿಲ್ಲ ಅಂದರೆ ಒಂದು ಹೊತ್ತು ಮಾರ್ನಿಂಗ್ ಟಿಫನ್ನ ಬಿಟ್ಟು ಮಧ್ಯಾಹ್ನದವರೆಗೆ ನಾವು ದೇವರನ್ನು ಆರಾಧಿಸುವುದರಲ್ಲಿ, ಸ್ತುತಿಸುವುದರಲ್ಲಿ, ಪ್ರಾರ್ಥನೆ ಮಾಡುವುದರಲ್ಲಿ, ವಿಜ್ಞಾಪನೆ ಮಾಡುವುದರಲ್ಲಿ ಸಮಯನ ಕಳೆಯೋಣ. ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಸಮಯವನ್ನು ನಾವು ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಕಳೆಯೋಣ. ಎಲ್ಲ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು. ಪ್ರಾರ್ಥನೆ ಮಾಡುತ್ತಾ ವಾಕ್ಯ ಓದುತ್ತಾ ದೇವರ ಸಮ್ಮುಖದಲ್ಲಿ ಇರುತ್ತಾ ನಾವು ಎಚ್ಚರವಾಗಿರುವಾಗ ಆ ದಿನ ನಮಗೆ ಸಂತೋಷಕರವಾಗಿರುತ್ತೆ. ಮನುಷ್ಯಕುಮಾರನ ಮುಂದೆ ನಾವು ಧೈರ್ಯವಾಗಿ ನಿಂತ್ಕೊಳ್ಳಿಕ್ಕೆ ಶಕ್ತರಾಗ್ತೇವೆ. ಹಲ್ಲೆಲೂಯಾ. ಅದರಿಂದ ನಾವು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಹೆಚ್ಚೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಕುಳಿತು ಆತನಿಗೆ ಆರಾಧನೆಯನ್ನು, ವಿಜ್ಞಾಪನೆಯನ್ನು ನಾವು ಸಲ್ಲಿಸೋಣ. ಎಲ್ಲರೂ ಈ ಸಮಯದಲ್ಲಿ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ, ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಾನು ಹೆಚ್ಚಾಗಿ ನಿನ್ನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಾ ಇರುವಂತಹ ನಿನ್ನ ಚಿತ್ತವಿಲ್ಲದ ಕಾರ್ಯಗಳಿಗಾಗಿ ನಾನು ನರಳಿ ಗೋಳಾಡಿ ಪ್ರಾರ್ಥನೆ ಮಾಡುವಂಥ ಅಭಿಷೇಕವನ್ನು ನನಗೆ ಕೊಡಿಯಪ್ಪ. ನಾನು ಹೆಚ್ಚು ಸಮಯ ನಿನ್ನ ಸಮ್ಮುಖದಲ್ಲಿ ಕುಳಿತು ಪ್ರೇಯರ್ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿಯಪ್ಪ. ವಿಜ್ಞಾಪನೆ ಮಾಡಲಿಕ್ಕೆ ಸಹಾಯ ಮಾಡಿ, ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡಿ, ವಾಕ್ಯಗಳನ್ನ ಓದಿ ಧ್ಯಾನ ಮಾಡಲಿಕ್ಕೆ ನನಗೆ ಕೃಪೆ ಕೊಡಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ನಿನ್ನ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅತಿ ಭೋಜನದ ಮದಡು, ಅಮಲು, ಪ್ರಪಂಚದ ಚಿಂತೆಗಳು ಯಾರ್ಯಾರು ಇದರಲ್ಲಿ ಮುಳುಗಿದಾರೋ ಅವ್ರಿಗೆ ಆ ದಿವಸ ಉರ್ಲಿನಂತೆ ಬರ್ತದೆ. ಆದರೆ ಯಾರ್ಯಾರು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ನಿನ್ನ ಸಮ್ಮುಖದಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಾ ಅಪ್ಪ ಎಚ್ಚರವಾಗಿರ್ತಾರೋ ಅವರಿಗೆ ಆ ದಿನ ಸಂತೋಷಕರವಾಗಿರ್ತದೆ ಅಪ್ಪ. ಆ ದಿನದಲ್ಲಿ ನಿನ್ನ ಮುಂದೆ ಅವರು ಧೈರ್ಯವಾಗಿ ನಿಲ್ಲಲಿಕ್ಕೆ ಶಕ್ತರಾಗ್ತಾರೆ ಅಂತ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹೌದು ಕರ್ತನೆ ಅಪ್ಪ, ಈ ವಾಕ್ಯದ ಪ್ರಕಾರ ನಮ್ಮೊಬ್ಬೊಬ್ಬರನ್ನು ನೀವು ಬಲಪಡಿಸಿ ಕರ್ತನೆ ಅಪ್ಪ. ನಾವು ಎಲ್ಲ ಕಾಲದಲ್ಲಿಯೂ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಲಿಕ್ಕೆ, ನಿಮ್ಮ ಸಮ್ಮುಖದಲ್ಲಿ ಹೆಚ್ಚೆಚ್ಚಾಗಿ ಸಮಯವನ್ನು ಕಳೀಲಿಕ್ಕೆ, ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸಮಯವನ್ನು ಕಳೀಲಿಕ್ಕೆ, ನಿಮ್ಮನ್ನು ಸ್ತುತಿಸುವುದರಲ್ಲಿ ಸಮಯವನ್ನು ಕಳೀಲಿಕ್ಕೆ ನಮಗೆ ಸಹಾಯ ಮಾಡಿ ರಾಜ. ಇದಕ್ಕಿರುವಂಥ ಎಲ್ಲ ಅಡ್ಡಿಗಳನ್ನು ನೀವು ತೆಗೆದಾಕಿ ಕರ್ತನೆ. ಎಷ್ಟೋ ಜನರು ಅಪ್ಪ, ಅದರಲ್ಲೂ ದೇವ ಮಕ್ಕಳು ಸಹ ಪ್ರಪಂಚದ ಚಿಂತೆಗಳಲ್ಲಿ, ಅತಿ ಭೋಜನದ ಮದಡಿನಲ್ಲಿ, ಅಮಲಿನಲ್ಲಿ ಮುಳುಗಿ ಹೋಗಿದ್ದಾರೆ. ಇಂಥವರೆಲ್ಲರನ್ನು ನೀವು ಎಚ್ಚರಿಸಿ ಸ್ವಾಮಿ. ರಕ್ಷಣೆ ಹೊಂದಿರುವ ಎಷ್ಟೋ ಮಕ್ಕಳು ಲೋಕದ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರಪ್ಪ. ನೀವು ಬಿಡುಗಡೆಯನ್ನು ಕೊಡಿ ಕರ್ತನೆ, ನೀವು ಬಿಡುಗಡೆಯನ್ನು ಕೊಡಿ ಕರ್ತನೆ. ಎಲ್ಲ ಟೈಮ್ ವೇಸ್ಟ್ ಮಾಡುವ ಕಾರ್ಯಗಳಿಂದ ಬಿಡುಗಡೆ ಕೊಡಿ. ನಿನ್ನ ಸಮ್ಮುಖದಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ದೇವ ಮಕ್ಕಳಿಗೆ ಕೃಪೆಯನ್ನು ಅನುಗ್ರಹಿಸಿ, ನಮಗೆ ಕೃಪೆಯನ್ನು ಅನುಗ್ರಹಿಸಿ. ಪರ್ಸನಲ್ ಉಪವಾಸ ಪ್ರಾರ್ಥನೆ, ಪರ್ಸನಲ್ ನೈಟ್ ಪ್ರೇಯರ್, ಪರ್ಸನಲ್ ವಿಜ್ಞಾಪನ ಪ್ರಾರ್ಥನೆ, ಪರ್ಸನಲ್ ಆಗಿ ದೇಶಕ್ಕಾಗಿ ವಿಜ್ಞಾಪಿಸುವುದು, ರಾಜ್ಯಕ್ಕಾಗಿ ವಿಜ್ಞಾಪಿಸುವುದು, ನಮ್ಮ ಬೀದಿಯ ಜನರಿಗಾಗಿ, ನಮ್ಮ ಊರಿನ ಜನರಿಗಾಗಿ ವಿಜ್ಞಾಪಿಸುವ ಕಾರ್ಯಗಳು ಹೆಚ್ಚೆಚ್ಚಾಗಿ ನಡಿಬೇಕಪ್ಪ. ದೇವ ಮಕ್ಕಳು ತಮ್ಮನ್ನು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ, ತಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಮ್ಮುಖದಲ್ಲಿ ಬಂದು ಕುಳಿತು ಪ್ರಾರ್ಥಿಸಿ, ಆರಾಧಿಸಿ, ವಾಕ್ಯ ಧ್ಯಾನ ಮಾಡುವುದರಲ್ಲಿ ಹೆಚ್ಚು ಸಮಯ ಕಳೀಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿ ಕರ್ತನೆ. ಅದಕ್ಕಿರುವ ಎಲ್ಲ ಅಡ್ಡಿಗಳನ್ನು ನೀವು ತೆಗೆದಾಕಿ ರಾಜ. ಅದಕ್ಕಿರುವ ಎಲ್ಲ ಅಡ್ಡಿಗಳನ್ನು ತೆಗೆದಾಕಿ ಈ ಕಾರ್ಯದಿಂದ ದೇವ ಮಕ್ಕಳನ್ನು ದಿಕ್ಕು ತಪ್ಪಿಸುವಂಥ ಎಲ್ಲ ದುರಾತ್ಮನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಓ ರಬ ಶಂದರಿಗಲ ರಬ. ದೇವರೇ, ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ನಿನ್ನ ಸಮ್ಮುಖದಲ್ಲಿ ಹೆಚ್ಚು ಸಮಯ ಕಳಿಬೇಕಪ್ಪ. ನಿನ್ನೊಂದಿಗೆ ಕರ್ತನೆ ಹೆಚ್ಚು ಸಮಯ ಕಳೀಲಿಕ್ಕೆ ದೇವ ಮಕ್ಕಳಾಗಿರುವ ನಮ್ಮೊಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸಿಯಪ್ಪ. ನಾವೆಲ್ಲ ಕಾಲದಲ್ಲಿಯೂ ಹೆಚ್ಚಾಗಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಕಳೀತಾ ಇರಬೇಕು. ಎಡಬಿಡದೆ ಪ್ರಾರ್ಥನೆ ಮಾಡಬೇಕು, ಎಡಬಿಡದೆ ನಿಮ್ಮನ್ನು ಸ್ತುತಿಸ್ತಾ ಇರಬೇಕು. ಯಾವಾಗಲೂ ಎಡಬಿಡದೆ ನಾವು ವಾಕ್ಯಗಳನ್ನು ಧ್ಯಾನ ಮಾಡ್ತಾನೇ ಇರಬೇಕು. ಅಂಥ ಕೃಪೆಗೆ ನಮ್ಮೊಬ್ಬೊಬ್ಬರನ್ನು ನಡೆಸಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಆ ರೀತಿಯಾಗಿ ನಡೆಸಿ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮೊಬ್ಬೊಬ್ಬರನ್ನು ನಿಮ್ಮ ಬರವಣಿಗೆ ಸಿದ್ಧಪಡಿಸಿ ಸ್ವಾಮಿ. ಅದು ಮಾತ್ರ ಅಲ್ಲ, ದೇವ ಮಕ್ಕಳು ಪ್ರತಿಯೊಬ್ಬರು ಕುಟುಂಬವಾಗಿ ನಿಮ್ಮ ಬರವಣಿಗೆ ಸಿದ್ಧ ಆಗಲಿಕ್ಕೆ ಸಹಾಯ ಮಾಡಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಸಮಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೇವೆ. ಇದುವರೆಗೂ ನಮ್ಮನ್ನು ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯ ಧ್ಯಾನ ಮಾಡುವುದರಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಘನತೆ, ಗೌರವ, ಮಹಿಮೆ ಎಲ್ಲವನ್ನು ನಾವು ನಿಮಗೇ ಸಲ್ಲಿಸುತ್ತೇವಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್.